ಅಲ್ಲೋ ಪಾಪಿ, ಹೆಂಗಾರ ಮನ್ಸು ಬಂತು ಆ ವೇದಾಗೂ ಮಕ್ಳಿಗೂ ಮೋಸ ಮಾಡಕ್ಕೆ ನಿಂಗೆ? ಹಾಂ, ಹೆಂಗೋ ಮನ್ಸು ಬಂತು? ನನ್ನಿಷ್ಟ, ನನ್ನ ಜೀವನ ನಾನು ಏನಾದರೂ ಮಾಡ್ಕೊತೀನಿ, ನಿಮ್ಗೆ? ಯಾವುದು ನಿನ್ನಿಷ್ಟ? ಯಾವ್ದು ನಿನ್ನಿಷ್ಟ? ಅಮ್ಮ ನೋಡ್ತಾ ಇದೆಯಲ್ಲಮ್ಮ, ಹಾಕಮ್ಮ ಹೇಳಿ ಕಪಾಳಕ್ಕೆ. ಆಗ್ತಾಳೆ ಕಪಾಳಕ್ಕೆ. ಯಾರು ಇಲ್ಲಿ ಬಿಟ್ಟಿಗೆ ಬಿದ್ದಿಲ್ಲ. ನಡೀರಿ ಇಲ್ಲಿಂದ ನೀವು. ನಿಮ್ಗೇನು ಇಲ್ಲಿ ಕೆಲಸ? ಅವ್ರನ್ನೇ ಏನು ಕೆಲಸ ಅಂತ ಕೇಳ್ತೀನೋ? ಕೇಳ್ತೀಯಾ ಅತ್ತೆ? ಅವ್ರ ಮಾತುಗಳೆಲ್ಲ ಕೇಳಬೇಡ್ರಿ ಅತ್ತೆ. ಅವ್ರು ಹಂಗೆ ಅವ್ರು ಬದುಕೋರ್ನ ಕಂಡ್ರೆ ಹೊಟ್ಟೆ ಉರಿ ಅವ್ರಿಗೆ. ಅವ್ರ ಮಾತುಗಳು ಕೇಳಬೇಡ್ರಿ ನೀವು. ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಅವಳು ಇವಾಗ ಯಾಕೆ ನನ್ನ ಜೊತೆಗಿಲ್ಲ, ಇನ್ನೊಬ್ಬರ ಜೊತೆ ಮದುವೆ ಆಗೋಳಲ್ಲ? ಹಾಂ, ಅವ್ರ ಮಾತು ಕೇಳಬೇಡ್ರಿ. ಹಾಕಮ್ಮ ಮಲ್ಲ, ಇನ್ನೊಂದು ಹಾಕಮ್ಮ ಸರಿಯಾಗಿ. ಮುಕ್ಕಗ ಬಾಯಾಗ ರಕ್ತ ಕಿತ್ಕೊಂಡ್ಬೇಕು, ಹಂಗೆ ಬರ್ಸಿ ಹೇಳ್ತೀನಿ. ತಿರ್ಗಾ ಎಂತ ಮಾತಾಡ್ತಾವ ನೋಡು ಚಂಡಾಳ. ಎಲ್ಲಿ ಕಾಯ್ಕೊಂಡಿದ್ದೆ ನನ್ನ ಮಗಳು ಭಾಳ ಹಾಳು ಮಾಡಕ್ಕೆ? ಎಲ್ಲ ಕಾಯ್ಕೊಂಡಿದ್ದೆ ರೀ. ಪೊಲೀಸ್ಗೆ ಫೋನ್ ಮಾಡ್ರಿ. ಸುಮ್ಮನೆ ನಿಂತ್ಕೊಂಡು ಏನು ನೋಡ್ತಾ ಇದ್ದೀರಾ? ಫೋನ್ ಮಾಡಿರಿ ಪೊಲೀಸ್ಗೆ. ಹಲೋ ವಿಜಯ್, ನಿಮಗೆ ಲೊಕೇಶನ್ ಸೆಂಡ್ ಮಾಡಿದ್ದೀನಿ, ಅಲ್ಲಿಗೆ ಪೊಲೀಸ್ ಕರ್ಕೊಂಡು ಬಾ. ಬೇಗ ಬಾ, ಲೊಕೇಶನ್ ಸೆಂಡ್ ಮಾಡಿದ್ದೀನಿ ನೋಡು. ಅಯ್ಯೋ ಬಿಡ್ರಿ, ನನ್ನ ಮುಖ್ಯಕ್ಕೆ ಇಟ್ಕೊಂಡಿದ್ದೀರಾ, ಬಿಡ್ರಿ ಮವ. ಅವ್ರ ಮಾತೆಲ್ಲ ಕೇಳಬೇಡ್ರಿ ಮವ. ನಾನು ಒಳ್ಳೆಯವನು. ನಂಗೆ ಆಸ್ತಿ, ಜಮೀನು, ದುಡ್ಡು, ಕಾಸು ಎಲ್ಲ ಐತೆ. ಅವ್ರ ಮಾತು ಕೇಳಬೇಡ್ರಿ. ಅಲ್ಲ ಮೋಸಗಾರ, ನಮಗೆ ಮೋಸ ಮಾಡ್ತೀಯಾ? ನಮ್ಮ ಹತ್ರ ನಿನ್ನ ಆಟ ಏನು ನಡೆಯಲ್ಲ. ಇನ್ನೂ ಎಷ್ಟು ಜನ ಮದುವೆ ಆಗಿದೆಯೋ? ಎಷ್ಟು ಜನನ ಭಾಳ ಹಾಳು ಮಾಡಿದ್ಯಾ ನೀನು? ಹಾಕೋ, ಇನ್ನೂ ಒಂದು ಹಾಕೋ ಅನ್ಕ, ಸರಿಯಾಗಿ ಹಾಕೋ. ಪೊಲೀಸರು ಬರೋಷ್ಟಲ್ಲೇ ಕೈ ಮುರಿದು ಬಿಡ್ಬೇಕು ಇವನಿಗೆ. ಮವ, ಅವ್ರ ಮಾತು ಕೇಳಬೇಡ್ರಿ ಮವ. ನಾನು ಒಳ್ಳೆಯವನು ಮವ. ನನ್ನನ್ನು ಪೊಲೀಸ್ಗೆ ಇಟ್ಕೊಡ್ಬೇಡ್ರಿ. ನಿನಗೆ ಸರಿಯಾದ ಜಾಗ ಪರಪ್ಪನ ಅಗ್ರಹಾರನೇ. ನಡಿ, ಅಲ್ಲೇ ನಡಿ. ನೀನು ನಿಂಗೆ ಬಿಟ್ಟರೆ ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ತೀಯೋ ಅದೇನೋ. ಯಾಕಪ್ಪ ಬೇಗ ಪೊಲೀಸವ್ರನ್ನ ಕರ್ಕೊಂಬ ಅಂತ ಹೇಳಿದ್ರಿ? ನೋಡ್ಬಾಪ್ಪ, ನೋಡ್ಬಾ ಯಾರು ಪೊಲೀಸರು ಅತಿಥಿ ಅಂತ. ನೋಡ್ಬಾ, ನೀನು ಮುಂದಕ್ಕೆ ಬಂದ ಯಾರು ಅಂತ ನೋಡ್ಬಾ. ನೋಡು ಮಕ ನೋಡು ಯಾರು ಅಂತ. ಅಲ್ಲ, ಇವ್ನು ದಾಮೋದರು ನಮ್ಮನ್ನು ಕೂಗಿಲ್ಲ ಅಂತಂದಿದ್ರೆ ಮದುವೆಗೆ, ಇವ್ನು ಇನ್ನೊಂದು ಮದುವೆ ಮಾಡ್ಕೊಂಡು ಅವ್ರಿಗೆ ಭಾಳ ಹಾಳು ಮಾಡೋದಿಲ್ಲ ಇವನು. ಪೊಲೀಸರು ಗುಪ್ಸು, ಇನ್ನೂ ಅದೆಷ್ಟು ಜನ ಮದುವೆ ಆಗೋನೋ ಬಾಯ್ ಬಿಡಿಸ್ಲಿ. ಇನ್ನೂ ಅದೆಷ್ಟು ಹೆಣ್ಮಕ್ಳು ಭಾಳ ಹಾಳು ಮಾಡ್ತಾನೋ. ವಿಜಯ್ ನಂದು ತಪ್ಪಾಗೋಯ್ತಪ್ಪ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ. ಪೊಲೀಸವ್ರಿಗೆ ಮಾತ್ರ ಇಟ್ಕೊಡ್ಬೇಡಪ್ಪ. ಅದೇನೋ ಹೆಣ್ಮಕ್ಳು ಚಾಳಿ ನನಗೆ ಮದುವೆ ಮಾಡ್ಕೊಬೇಕು ಅಂತ. ಏನು ಮಾಡೋದಪ್ಪ, ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲಪ್ಪ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ನಿನ್ನ ಕ್ಷಮಿಸೋದಾ? ಹಾಂ, ಅಯ್ಯೋ ಪಾಪಿ, ನಿನ್ನಿಂದ ನಮ್ಮ ಅಕ್ಕನ ದೂರ ಮಾಡ್ಕೊಂಡಲ್ಲೋ. ನಮ್ಮ ಅಕ್ಕನ ಬೈತಾ ಇದ್ದೆ. ನೀನು ಎಷ್ಟು ಒಳ್ಳೆಯವನು ನೋಡ್ದಾ? ನಮ್ಮ ಅಕ್ಕ ನಿನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಮದುವೆ ಆದ್ಲು ಅಂತ ನಮ್ಮ ಅಕ್ಕನ ಮೇಲೆ ದ್ವೇಷ ಮಾಡ್ತಾ ಇದ್ನಲ್ಲೋ ನಾನು. ನೀನು ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೂ ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಿದ್ಯೋ. ವಿಜಯ್, ನನಗೆ ಕ್ಷಮಿಸ್ಬಿಡು ವಿಜಯ್. ನನ್ನ ತಪ್ಪಾಗೋಯ್ತು. ನಿಮ್ಮ ಅಕ್ಕನೂ ಬಬ್ಲೂನ ಕರ್ಕೊಂಡು ನಾನು ಊರಿಗೆ ಹೊಟ್ಟೋಗ್ತೀನಿ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ವಿಜಯ್. ಏನು, ನಮ್ಮ ಅಕ್ಕನೂ ಬಬ್ಲೂ ನಿನ್ನ ಜೊತೆ ಕಳಿಸ್ಬೇಕಾ? ಕಪಾಳಕ್ಕೆ ಈ ಕಡೆಯಿಂದ ಕೊಟ್ಟರೆ ಹೆಂಗಿರ್ಬೇಕೋ ನಿಂಗೆ? ನಮ್ಮ ಅಕ್ಕನೂ ಬಬ್ಲೂನ ನಿನ್ನ ಜೊತೆ ನಾನು ಕಳಿಸ್ತೀನ? ಏಯ್ ಥೂ, ನೀನು ನಂಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗಿಲ್ಲ. ಸರಿ, ಇವ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ. ಯಾರಪ್ಪ ವಿಜಯ್, ಏನು ವಿಷಯ? ಸರ್, ಇವ್ನು ನಮ್ಮ ಅಕ್ಕನ ಗಂಡ. ಅಂದರೆ ಇವನಿಗೆ ಮೊದಲೇ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ. ಇವನು ವ್ಯಾಪಾರಕ್ಕಂತ ಬೆಂಗಳೂರಿಗೆ ಬರ್ತಾ ಇದ್ನಂತೆ. ವ್ಯಾಪಾರಕ್ಕಂತ ಬರ್ತಾ ಇದ್ನೋ ಅಥವಾ ಹೆಣ್ಮಕ್ಳನ್ನ ಈ ಥರ ಮದುವೆ ಮಾಡಿ ಮೋಸ ಮಾಡೋಕ್ಕೆ ಬರ್ತಾ ಇದ್ನೋ ಗೊತ್ತಿಲ್ಲ. ನಮ್ಮಕ್ಕ ಬುದ್ಧಿ ಇಲ್ದಿರೆ ಇವನ ಜೊತೆ ಹೊಟ್ಟೋಗ್ಬಿಟ್ರು. ಆಮೇಲೆ ಒಂದು ಮಗು ಆದಮೇಲೆ ನಮ್ಮಕ್ಕ ಇಲ್ಲಿಗೆ ಬಂದರು. ನಾನು ಇನ್ನು ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ನಮ್ಮಕ್ಕ ಬೇರೆಯವ್ರನ್ನ ಇಷ್ಟಪಟ್ಟು ಅವ್ರನ್ನ ಮದುವೆ ಆದ್ಲು. ಇವನು ಏನು ಹೇಳಿದ್ದಾನೆ, ನಮ್ಮ ಅಮ್ಮಗೆ ಫೋನ್ ಮಾಡಿ, ಇನ್ನು ನಿಮ್ಮ ಮಗಳ ಸುದ್ದಿಗೆ ಬರಲ್ಲ, ನಿಮ್ಮ ಮಗಳ ಪಾಡು ನಿಮ್ಮ ಮಗಳದು, ನಮ್ಮ ಪಾಡು ನಮ್ಮದು ಅಂತ ಹೇಳಿದ್ದಾನೆ. ಇವಾಗ ನೋಡಿದ್ರೆ ಇಲ್ಲಿ ನಮ್ಗೆ ಪರಿಚಯದವರು ಅವ್ರ ಮಗಳನ್ನ ಮದುವೆ ಆಗ್ತಿದ್ದಾನೆ ಸರ್. ನಮ್ಮ ಅಪ್ಪ ಅಮ್ಮನೇ ಅವ್ರಿಗೆ ಮದುವೆಗೆ ಇನ್ವೈಟ್ ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ಇವಾಗ ಮದುವೆಗೆ ಬಂದಿರಲಿಲ್ಲ ಅಂತಂದರೆ ಆ ಹುಡುಗಿ ಕತೆ ಏನು ಸರ್? ಇನ್ನೂ ಅದೆಷ್ಟು ಜನ ಮದುವೆ ಆಗಿದ್ದಾನೋ ಅದನ್ನ ನೀವೇ ಬಾಯ್ ಬಿಡಿಸ್ಬೇಕು. ಏಯ್, ಮಾನವಾಗಿ ಇಲ್ಲೇ ಹೇಳ್ಬಿಡು ಎಷ್ಟು ಜನ ಮದುವೆ ಆಗಿದೆಯಾ ಅಂತ. ಮತ್ತೆ ನಾನೇನಾದರೂ ಟೇಷನ್ ಕರ್ಕೊಂಡೋಗಿ ಬೆಂಡ್ ಎತ್ತಿದ್ದೀನಿ ಅಂದರೆ 1 ತಿಂಗಳು ಎದ್ದೇಳಬಾರ್ದು ನೀನು. ಹೇಳೋ, ಬಾಯ್ ಬಿಡು. ಸರ್ ಇಲ್ಲ ಸರ್, ಯಾರನ್ನೂ ಮದುವೆ ಆಗಿಲ್ಲ. ನಾನು ದುಡ್ಡಿರೋ ಹುಡುಗಿರನ್ನ ಸರ್ ಟಾರ್ಗೆಟ್ ಮಾಡೋದು. ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ. ಇವ್ರು ಸಿಕ್ಕಿದ್ರು, ಅದಕ್ಕೆ ಮದುವೆ ಆಗೋಣ ಅಂತ ಅಂದ್ಕೊಂಡೆ ಸರ್. ಇಲ್ಲ ಸರ್, ಇನ್ಯಾರನ್ನೂ ಮದುವೆ ಆಗಿಲ್ಲ ಸರ್. ಸರ್, ನನ್ನ ತಪ್ಪಾಗೋಯ್ತು ಸರ್. ಇವಾಗ ನನ್ನ ಹೆಂಡ್ತಿನ ನನ್ನ ಮಗುನ ಕರ್ಕೊಂಡು ನಮ್ಮ ಊರಿಗೆ ಹೊಟ್ಟೋಗ್ತೀನಿ ಸರ್. ಏಯ್, ಇನ್ನೊಂದು ಸತಿ ಏನಾದರೂ ನಮ್ಮ ಅಕ್ಕನ ವಿಷಯ, ಮಗು ವಿಷಯ ಮಾತಾಡಿದ್ದೆ ಅಂದರೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನಂತೂ ಸುಮ್ಮನೆ ಬಿಡಲ್ಲ ನೋಡಿ. ನಾನು ಸುಮ್ಮನೆ ಇದ್ದೆ ಸಮ. ಅವ್ರ ವಿಷಯ ಏನಾದರೂ ಮಾತಾಡಿದ್ರೆ ನಿನ್ನ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಸರ್, ಏನು ನೋಡ್ತಾ ಇದ್ದೀರಾ? ಕರ್ಕೊಂಡೋಗಿ ಸರ್ ಇವನ್ನ ಎದುರುಗಡೆ ಇದ್ದೇಶು ನಂಗೆ ಕೋಪ ಜಾಸ್ತಿ ಆಗುತ್ತೆ. ಸ್ವಲ್ಪ ತಾಳ್ಮೆ ತಗೋಪ್ಪ ವಿಜಯ್, ತಾಳ್ಮೆ ತಗೋ. ಏನು ಸರ್ ತಾಳ್ಮೆ ತಗೊಳ್ಳೋದು? ಇವತ್ತು ನಮ್ಮ ಅಕ್ಕನ ಬಾಳು ಹಾಳಾಯ್ತಲ್ಲ ಸರ್. ಅದೇ ಇನ್ನೊಂದು ಆ ಹುಡುಗಿ ಬಾಳು ಹಾಳಾಗಿದ್ದಿದ್ರೆ ಆ ಹುಡುಗಿ ಏನು ಮಾಡೋದು ಸರ್? ಇಂಥದ್ದೆಲ್ಲ ಕಾಮನ್ ಆಗಿಬಿಟ್ಟಿದೆಪ್ಪ, ಕಾಮನ್ ಆಗಿಬಿಟ್ಟಿದೆ. ಏನೋ ನೀವು ಓದಿರೋರು, ಎಲ್ಲ ಗೊತ್ತಿರೋರು, ಅದಕ್ಕೆ ನೀವು ನಮಗೆ ಕಾಲ್ ಮಾಡಿ ತಿಳಿಸಿದ್ರಿ. ಬೇರೊಬ್ಬರಾದ್ರೆ ಅಯ್ಯೋ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ, ನಮ್ಮ ಹೆಣ್ಮಗುನ ಯಾರು ಮದುವೆ ಮಾಡ್ಕೊತಾರೆ ಅಂತ ಈ ವಿಷಯಗಳು ಹೊರಗಡೆನೇ ಹೇಳಲ್ಲಪ್ಪ. ಆ ಥರ ಜನ ನಮ್ಮ ಜನ.
ಯಾವುದೇ ಒಂದು ವಿಷಯನ ನಮ್ಮವರೆಗೂ ತಲುಪಿಸೋದೇ ಇಲ್ಲ. ಎಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ಅವ್ರವ್ರೆ ಅಂತ ಜನ ನಮ್ಮ ಜನ. ಇವಾಗ ಇಂಥವರೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರಪ್ಪ. ಇಂಥವ್ರಿಗೆಲ್ಲ ಏನು ಮಾಡಬೇಕು ಅಂತ ನಮಗೆ ಗೊತ್ತು. ಏಯ್ ಬಾರೋ ಬಾರೋ, ನಿಮಗೆ ಟೇಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತು, ಬಾರೋ ನಡಿಯೋ. ಸರ್ ನನ್ನ ತಪ್ಪಾಯಿತು ಸರ್. ನನ್ನ ತಪ್ಪಾಯಿತು ಸರ್. ನೀನೊಂದ್ಸರಿ ಹಿಂಗೆಲ್ಲ ಮಾಡಲ್ಲ ಸರ್, ಕ್ಷಮಿಸ್ಬಿಡಿ ಸರ್. ನಾನು ನಮ್ಮೂರಿಗೆ ಹೊಟ್ಟೋಗ್ತೀನಿ ಸರ್. ಹೋಗಿ ಅಂತೆ ಬಾ, ನಾನೇ ಬಿಟ್ಬಿಟ್ಟು ಬರ್ತೀನಿ. ಬಾ ಹೋಗಿ ಅಂತೆ ನಡಿ. ಜೈ, ಯಾರಾದರೂ ಒಬ್ರು ಬಂದು ಕಂಪ್ಲೇಂಟ್ ಕೊಡ್ಬೇಕಪ್ಪ ಟೇಷನಲ್ಲಿ. ಸರ್ ನಾನೇ ಬರ್ತೀನಿ, ನಡೀರಿ, ಕಂಪ್ಲೇಂಟ್ ಕೊಡ್ತೀನಿ. ಏಯ್ ನಡಿಯಪ್ಪ ನಡಿ. ಸಂಗೀತ, ನಾನು ಕ್ಷಮಿಸ್ಬಿಡು ಸಂಗೀತ. ಸಂಗೀತ, ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಲ್ಲ ಸಂಗೀತ. ನೀನು ಬಬ್ಲು ಊರಿಗೆ ಹೊಟ್ಟೋಗ ನಡಿ ಸಂಗೀತ. ನಾನು ನಿನ್ನ ನೋಡ್ಕೊತೀನಿ. ಎಲ್ಲಾದರೂ ಹೋಗಿ ನಾನು ನನ್ನ ಮಗನು ಪ್ರಾಣನಾದರೂ ಬಿಡ್ತೀನಿ, ನಿನ್ನ ಜೊತೆ ಮಾತ್ರ ಬರಲ್ಲ. ಇಷ್ಟು ದಿವಸದಿಂದ ನಿನ್ನಂತ ಒಂದು ಜೊತೆ ನಾನು ಎದ್ದಿದ್ದು, ನಾಚಿಕೆ ಆಗ್ಬೇಕು ನಿನ್ನ ಮುಖಕ್ಕೆ. ಏಯ್ ನಡಿ ನಡಿ. ಅಲ್ಲ ಅಂಕಲ್, ನಿಮ್ಗೆ ಹಿಂಗೆ ಗೊತ್ತಾಗಲ್ವಾ ಅಂಕಲ್? ಹಾಂ, ಏನು ಹಿಂದೆ ಮುಂದೆ ವಿಚಾರಿಸಿ ತಾನೇ ಏನು ಕೊಡಬೇಕು? ಒಂದು ವೇಳೆ ನಮ್ಮಪ್ಪ ನಮ್ಮಮ್ಮ ಬರ್ತಿದ್ದಿದ್ರೆ ಇವತ್ತೇನಾಗ್ತೈತೆ ನಿಮ್ಮ ಪರಿಸ್ಥಿತಿ? ಏನಾಗ್ತೈತೆ ಅಂಕಲ್? ಅವ್ರು ಬರದೇ ಹೋಗಿದ್ರೆ ನನ್ನ ಮಗಳ ಕತೆ ಅಷ್ಟೇನಪ್ಪ, ಅಷ್ಟೇನೆ. ಅವಳ ವಿಷಯ ಕುಡ್ದು ನಾವಿಬ್ರು ವಿಷಯ ಕುಡ್ದು ಎಲ್ಲ ಸಾಯಬೇಕಾಗಿತ್ತು. ನೀವು ಬಂದಿದ್ದಕ್ಕೆ ಸರಿ ಹೋಯ್ತಪ್ಪ, ಇಲ್ಲ ಅಂತಂದಿದ್ರೆ ಏನು ಗತಿ? ಅಯ್ಯೋ ದೇವ್ರೆ, ಏನಪ್ಪ ಇಂಥ ಕೆಲಸ ಆಗೋಯ್ತು? ಅಪ್ಪ ಬನ್ನಿರಿ, ನಾನು ಸ್ಟೇಷನ್ವರೆಗೂ ಬಿಡ್ತೀನಿ. ಕಂಪ್ಲೇಂಟ್ ಕೊಟ್ಟು ಹೋಗಿರಂತೆ. ನಡಿಯಪ್ಪ ನಡಿ. ಎಂಥ ಚಂಡಾಳ ನೋಡು. ಇವ್ರ ಜನ್ಮಕ್ಕಷ್ಟು ಬೆಂಕಿ ಇಕ್ಕ. ಎಂಥ ಕೆಲಸ ಆಗೋಯ್ತು? ನಾನು ಯಾರು ಚೆನ್ನಾಗಿರಲಿ ಅಂತ ನನ್ನ ಜೀವನನ ಹಾಳು ಮಾಡ್ಕೊಂಡು ಅವರೇ ಹಿಂಗೆ ಆಗೋದ್ರಲ್ಲ. ಎಂಥ ಕೆಲಸ ಆಗೋಯ್ತು? ಸಂಗೀತಮ್ಮ, ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರಮ್ಮ. ನೀನು ಯಾಕೆ ಬೇಜಾರು ಮಾಡ್ಕೊಳೋದು? ನೀನು ಯಾಕೆ ಬೇಜಾರು ಮಾಡ್ಕೊಳೋದು ಅಂತ? ಇಂಥ ಪಾಪಿ ಅಂತ ಯಾರಿಗೆ ಗೊತ್ತಿತ್ತು? ಇಂಥ ಕೆಟ್ಟುಳು ಅಂತ? ಅವ್ನ ಜನ್ಮಕ್ಕಷ್ಟು ಬೆಂಕಿ ಇಕ್ಕ. ನಿಮ್ಮ ಮೈ ಮೇಲೆ ಪೀಡೆ ಕಳೆದೋಯ್ತು ಅಂತ ಎಣ್ಣೆ ಸಿಗಾಗ ಹಾಕೊಂಡು ಸ್ನಾನ ಮಾಡ್ಕೊ. ಯಾಕೆ ಬೇಜಾರು ಮಾಡ್ಕೊತೀಯ? ಅಮ್ಮ, ಅವ್ರು ಚೆನ್ನಾಗಿರ್ಲಿ ಅಂತ ನಾನು ಬೇರೆ ಮದುವೆ ಆಗೋ ಡಿಸೈಡ್ ಮಾಡಿದೆ. ನೋಡಿದ್ರೆ ಇವರೇ ಇಲ್ಲಿ ಹಿಂಗೆಲ್ಲ ಮಾಡ್ತಾವ್ರಲ್ಲಮ್ಮ. ಯಾರು ನಂಬೋದು, ಯಾರನ್ನ ಬಿಡೋದಮ್ಮ ಇವಾಗಿನ ಕಾಲದಾಗೆ? ಅದಂತೂ ನಿಜಾನೇ ಸಂಗೀತಮ್ಮ. ಯಾರು ನಂಬಬೇಕು, ಯಾರನ್ನು ಬಿಡಬೇಕು, ಅದು ಒಂದು ಗೊತ್ತಾಗ್ತಾ ಇಲ್ಲಮ್ಮ, ಒಂದು ಗೊತ್ತಾಗ್ತಾ ಇಲ್ಲ. ಅಣ್ಣ, ಇವನ್ನ ಯಾರು ತೋರಿಸಿದ್ ನಿಮಗೆ? ಹಾಂ, ನನಗೆ ಗುರ್ತಾಗಿರೋ ಒಬ್ಬ ಬ್ರೋಕರ್ ಅಮ್ಮ ತೋರಿಸಿದ್ದು. ಯಾರಣ್ಣ ಅವನು ಬ್ರೋಕರು? ಬ್ರೋಕರ್ದೇನು ತಪ್ಪಿಲ್ಲಮ್ಮ. ಇವನ್ ಫೋಟೋ ತಂದು ಕೊಟ್ಟಿತ್ತಾನೆ, ಅವನ್ ತಂದು ನಮಗೆ ತೋರಿಸ್ದ. ನಾವು ಒಪ್ಕೊಂಡ್ವಿ. ನಿಮ್ಮ ಅಪ್ಪ ಅಮ್ಮ ಮನೆ ಎಲ್ಲ ತೋರಿಸು ಅಂದ್ರೆ ಅದಕ್ಕೊಂದಷ್ಟು ನಕಲಿ ಮಾತು ಹೇಳ್ದ. ಅದನ್ನ ನಂಬಿ ನಾವು ಮೋಸ ಹೋದ್ವಿ. ಎಲ್ಲ ನಮ್ಮದೇ ಅಮ್ಮ ತಪ್ಪು, ನಮ್ಮದೇ ತಪ್ಪು. ಹೆಣ್ಮಗುನ ಕೊಡಬೇಕಾದ್ರೆ ಅವ್ರ ಮನೆ ಬಾಕ್ಲು, ತಂದೆ ತಾಯಿ, ಸಂಬಂಧಿಕರು ಎಲ್ಲ ನೋಡ್ಬೇಕಮ್ಮ. ಹಿಂದೆ ಮುಂದೆ ನೋಡಿದೆ ನಾವು ಏನು ಕೊಡಬಾರ್ದು. ಇವತ್ತಂತೂ ಒಳ್ಳೆ ಪಾಠ ಕಲ್ತಿದ್ದೀನಮ್ಮ, ನಾನು ಒಳ್ಳೆ ಪಾಠ ಕಲಿತೆ. ಅಲ್ಲ ಅಖಿಲ, ನೀವೆಲ್ಲ ಬರ್ದಿದ್ರೆ ಏನು ಅಖಿಲ ನಮ್ಮ ಕತೆ? ಹಾಂ, ಏನು ನನ್ನ ಮಗಳೇನು ಇರ್ತಾ ಇದ್ಲಾ? ಬದುಕ್ತಾ ಇದ್ಲ ಅವಳು? ಏನಾದರೂ ಮಾಡ್ಕೊಂಬಿಡ್ತಾ ಇದ್ಲ ಅಷ್ಟೇ ನೀವು ಬರ್ದಿದ್ರೆ? ನಿಮಗೆ ಬುದ್ಧಿ ಇಲ್ಲ ಮಲ್ಲ, ಬುದ್ಧಿ ಇಲ್ಲ ನಿಮಗೆ. ಅಲ್ಲ, ಅವ್ನ ಮನೆ ಬಾಕ್ಲು ನೋಡ್ತೀರಾ ನೀವು? ಅದೇನು ಕೊಡ್ತಾ ಇದ್ರಿ ಹೆಣ್ಣು ಅವನ ಮನೆಗೆ? ಏನೋ ಮುಂಕು ಬಿಡ್ತಮ್ಮ ಅಖಿಲಮ್ಮ. ನಂಗೆ ಬೇಜಾರಾಗ್ತೈತಮ್ಮ ಇದೆಲ್ಲ ನೆನ್ಸ್ಕೊತಾ ಇದ್ರೆ. ನಂಗೆ ಭಯ ಆಗ್ತೈತಮ್ಮ. ಇವಾಗೂ ನನ್ನ ಕೈ ಕಾಲು ನಡುಕ್ತೈತೆ. ನೀವೇನಾದರೂ ಬರ್ದಿದ್ರೆ ನನ್ನ ಮಗಳ ಪರಿಸ್ಥಿತಿ ಏನಮ್ಮ ಅಖಿಲಮ್ಮ? ಅಯ್ಯೋ, ಎಂಥ ಕೆಲಸ ಆಗೋಗ್ಬಿಡ್ತೈತಮ್ಮ. ಎಲ್ಲರಿಗೂ ನಮಸ್ಕಾರ. ನೀವು ಹೆಣ್ಣು ಕೊಡೋಕೆ ಮುಂಚೆ ಅವ್ರ ಬಗ್ಗೆ ಎಲ್ಲ ವಿಚಾರಿಸಿ ದಯವಿಟ್ಟು ಹೆಣ್ಣು ಕೊಡಿ. ನೆನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ನಿಮ್ಗೆ ಈ ಥರ ವಿಡಿಯೋ ಮಾಡೋಕ್ಕೆ ನಾಚಿಕೆ ಮಾನ ಮರ್ಯಾದೆ ಆಗಲ್ವ ಅಂತ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ವೀಡಿಯೋಸ್ ಕುತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ವಿಡಿಯೋ ನೋಡು, ನಿನಗೆ ಗೊತ್ತಾಗುತ್ತೆ. ನಾನು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋಂಥ ವೀಡಿಯೋನೇ ನಾನು ಮಾಡ್ತಾ ಇರೋದು, ಆಯಿತಾ? ನಿನಗೆ ನಾಲಿಗೆಗೆ ಮೂಳೆ ಇಲ್ಲ, ಹೆಂಗಂದ್ರೆ ಹಂಗೆ ಮಾತಾಡಬೇಡ ನೀನು. ನನಗೆ ಯಾರಿಗೂ ಸಾಮಾನ್ಯವಾಗಿ ಏಕವಚನ ಬಳಸಲ್ಲ. ಆದರೆ ನೆನ್ನೆ ನೀನು ಮಾಡಿರೋ ಕಮೆಂಟ್ಗೆ ನಂಗೆ ಅಷ್ಟೊಂದು ಬೇಜಾರಾಗ್ತಾ ಇದೆ. ನನ್ನ ವೀಡಿಯೋಸ್ ಎಲ್ಲ ನೋಡು ಯಾವ ಥರ ಇದೆ ಅಂತ. ಬಾಯಿಗೆ ಬಂದಂಗೆ ಮಾತಾಡಬೇಡ. ನೀನು ಒಬ್ಬನಿಗೆ ಎಲ್ಲ ಮಾತಾಡೋದು ಬರೋದು, ನಮಗೂ ಮಾತಾಡೋಕ್ಕೆ ಬರುತ್ತೆ. ಯಾವ ಥರ ವಿಡಿಯೋ ಮಾಡಿದ್ದೀನಿ ಅಂತ ಈ ಥರ ಸುಳ್ಳು ಹೇಳ್ಕೊಂಡು ಮದುವೆ ಆಗ್ತಾ ಇದ್ದಾರೆ. ನೀವು ಎಚ್ಚರಿಕೆ ಆಗಿರಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು. ಮಾನ ಮರ್ಯಾದೆ ಇಲ್ಲ, ನಾನು ಮಾನ ಮರ್ಯಾದೆಯಿಂದನೇ ಇರೋದು, ಆಯಿತಾ? ನಮ್ಮನೇಲಿ ಅತ್ತೆ ಮಾವ, ನಮ್ಮನೇಲಿ ನಮ್ಮದು ಫ್ಯಾಮಿಲಿ ಇದೆ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಎಲ್ಲರೂ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸು. ಈ ಥರ ಏನಾದರೂ ಕೆಟ್ಟದಾಗಿ ಮಾಡಿದ್ರೆ ಮುಗಿತಾರೆ ಅಷ್ಟೇ ಮಕ್ಕ ತುಂಬ. ನಿನಗೆ ಇಷ್ಟ ಆದರೆ ನನ್ನ ವೀಡಿಯೋಸ್ ನೋಡು, ಇಲ್ಲ ಅಂತಂದರೆ ನೋಡಬೇಡ. ನಿಂಗೆ ಹೇಳ್ತಾ ಇರೋದು ಕಾಂತರಾಜು, ಹೆಸರು ಸಹ ಹೇಳ್ತಾ ಇದ್ದೀನಿ. ಇನ್ನೊಂದು ಸರಿ ಏನಾದರೂ ನನ್ನ ಚಾನಲಲ್ಲಿ ಬಂದು ಕೆಟ್ಟ ಕಾಮೆಂಟ್ ಮಾಡಿದ್ರೆ ನೋಡ, ಆಮೇಲೆ ನಿಂಗೆ ಗ್ರಾಚಾರನೇ.